ವಿಡಿಯೋ ಒಳಗಡೆ ಹೋಗೋಕೆ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡ್ಬಿಡಿ. ಗುರು ತುಂಬ ಜನ ಕೇಳ್ತಾ ಇದ್ರಿ ಸೆನ್ಸಿಟಿವಿಟಿ ಬಗ್ಗೆ ವಿಡಿಯೋ ಮಾಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಅಂದರೆ ನೀವು ಅಂದ್ಕೊಂಡಿರ್ತೀರಾ ನಾನು ಸೆನ್ಸಿಟಿವಿಟಿ ಕೋಡ್ ಹಾಕ್ಕೊಂಡ ತಕ್ಷಣ ನೀವು ಆರಾಮಾಗಿ ಚೆನ್ನಾಗಿ ಆಡ್ಬೋದು ಅಂತ. ಬಟ್ ಅಷ್ಟೆಲ್ಲ ಸೀನ್ ಇಲ್ಲ ಗುರು. ನೀವೇನಾದರೂ ಮಾಡಬೇಕು ಅಂದರೆ ನೀವು ಓನ್ ಸೆನ್ಸಿಟಿವಿಟಿಲಿ ಪ್ರಾಕ್ಟೀಸ್ ಮಾಡಬೇಕು. ನಂದೆಲ್ಲ ಅಪ್ಲೈ ಮಾಡ್ತೀರಾ, ಓಕೆ. ಅಪ್ಲೈ ಮಾಡಾದ್ಮೇಲೆ ಮ್ಯಾಚ್ ಆಡೋಕ್ಕೆ ಹೋಗ್ತೀರಾ, ಮ್ಯಾಚಲ್ಲಿ ನಿಮ್ಗೆ ಅದು ಅಡ್ಜಸ್ಟ್ ಆಗೋಲ್ಲ, ಕಂಟ್ರೋಲ್ ಆಗೋಲ್ಲ. ಕೆಲವೊಬ್ರಿಗೆ ಆಗುತ್ತೆ, ಅಂದರೆ ಗೈರೋ ಪ್ಲೇಯರ್ಗೆ ಆಗುತ್ತೆ, ಇನ್ನೂ ತುಂಬ ಜನಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ನಾನು ಸೆನ್ಸಿಟಿವಿಟಿ ಶೋ ಮಾಡ್ತೀನಿ, ನೋಡ್ಕೊಳ್ಳಿ ಫಸ್ಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಒಂದು ಬಂದು ಕ್ಯಾಮ್ರಾ ಸೆನ್ಸಿಟಿವಿಟಿ. ಅಂದರೆ ಇದ್ರ ಕೆಳಗಡೆನೂ ಸೇಮ್ ಇರುತ್ತೆ. ಅದನ್ನು ನೀವು ಎನೇಬಲ್ ಮಾಡಿಕೊಂಡು ಸೇಮ್ ಟು ಸೇಮ್ ಇಟ್ಕೊಳ್ಳಿ. ಸೇಮ್ ಇಲ್ಲ ಅಂದರೆ ಒಂದು ಸಲ ಡಿಸೇಬಲ್ ಮಾಡಿ ಎನೇಬಲ್ ಮಾಡಿ. ಅದೇ ಥರ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದರೆ ಗೈರೋ ಸೆನ್ಸಿಟಿವಿಟಿ. ಇದೆಲ್ಲ ನಾರ್ಮಲಾಗಿ ಇಟ್ಟಿರ್ತೀರ, ನಾರ್ಮಲಾಗೆ ಐ ಮಾಡೋದು ಹೊಡಿಯೋದೆಲ್ಲ. ಬಟ್ ಮೊಬೈಲ್ ಶೇಕ್ ಮಾಡ್ಕೊಂಡು ಹೊಡಿಯೋಕ್ಕೆ ಗೈರೋ ಬೇಕೇ ಬೇಕು. ಯಾಕಂದರೆ ಜಸ್ಟ್ ಮೊಬೈಲಿಂದನೇ ನೀವು ಟಾರ್ಗೆಟ್ ಮಾಡ್ಬೋದು. ಅಂದರೆ ಸೆಂಟ್ರಲ್ ಕೈ ಹಿಡಿದೆ ತಮ್ಮ ಯೂಸ್ ಮಾಡ್ದೇ ಮೊಬೈಲ್ನೇ ಕ್ರಾಸ್ ಮಾಡಿಬಿಟ್ಟು ನೀವು ಟಾರ್ಗೆಟ್ ಮಾಡಿ ಹೊಡಿಬೋದು. ಅದಕ್ಕೋಸ್ಕರನೇ ಗೈರೋ ಇರೋದು. ಮತ್ತು ರಿಕಾಯಿಲ್ ಕಂಟ್ರೋಲ್ ಮೇನ್ ಪಾರ್ಟ್. ಇದರಲ್ಲಿ ರಿಕಾಯಿಲ್ ಕಂಟ್ರೋಲ್ ಮಾಡಬೇಕು. ದೂರದಲ್ಲಿರೋರಿಗೆ 6x ಅಥವಾ 4x ಹೊಡೆಯುವಾಗ ರಿಕಾಯಿಲ್ ಕಂಟ್ರೋಲ್ ಮಾಡಬೇಕು. ಇಷ್ಟೊತ್ತು ನಾನು ಸೆನ್ಸಿಟಿವಿಟಿ ಕಂಟ್ರೋಲ್ ಎಲ್ಲ ನೋಡ್ಕೊಂಡ್ರಲ್ಲ ಗುರು, ಸೇಮ್ ಅದೇ ಥರ ಇಟ್ಕೊಂಡು ಈ ಥರ ಟ್ರೈನಿಂಗ್ ಗ್ರೌಂಡ್ ಬನ್ನಿ. ಒಂದ್ಸಲ ಸ್ಪ್ರೇ ಮಾಡಿ. ನಿಮ್ಗೆ ಅದು ಅಡ್ಜಸ್ಟ್ ಆಗಿಲ್ವಾ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸ್ಪ್ರೇ ಮಾಡಿ. ಯಾವಾಗ ನಿಮ್ಗೆ ಓಕೆ ಅನಿಸುತ್ತೆ ಅಷ್ಟು ಕಮ್ಮಿ ಅಥವಾ ಜಾಸ್ತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಓಕೆ ಅನ್ನಿಸ್ತಾ ಆಮೇಲೆ ಅದನ್ನೇ ಇಟ್ಕೊಂಡು ಡೈಲಿ ಮ್ಯಾಚ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಮ್ಯಾಚ್ ಪ್ಲೇ ಮಾಡಿ. ಒಂದು 15 to 20 ಡೇಸ್ ಒಳಗಡೆ ಪರ್ಫೆಕ್ಟಾಗಿ ನನಗಿಂತ ಚೆನ್ನಾಗೇ ಆಡ್ಬೋದು ನೀವು. ಏನಕ್ಕೆ ಎದ್ಗೆ ಹೊಡೆದು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅದನ್ನು ಹೇಳ್ಬಿಡ್ತೀನಿ ಗುರು. ನೀವು ಯಾರೇ ಎನಿಮಿ ಮುಂದೆ ಹೋಗುವಾಗ ಈ ಥರ ಸ್ವಲ್ಪ ಕೆಳಗೆ ಇರುತ್ತೆ, ನಿಮ್ಮ ಕ್ರಾಸ್ ಏರ್ ಬಂದುಬಿಟ್ಟು ಕೆಳಗಿರುತ್ತೆ. ನೀವು ಎನಿಮಿ ಹತ್ರ ಹೋಗ್ತಿದ್ದಾಗಲೇ ಮೇಲ್ಗಡೆ ಮಾಡಬೇಕು. ಅಂದರೆ ಬೇಗ ಬುಲೆಟು ಹೆಡ್ಗೆ ಕನೆಕ್ಟ್ ಆಗುತ್ತೆ. ಹೆಡ್ಗೆ ಕನೆಕ್ಟ್ ಆದರೆ ನಿಮಗೆ ಗೊತ್ತಿರಬೇಕು, ತುಂಬ ಡ್ಯಾಮೇಜ್ ಆಗುತ್ತೆ, ಬೇಗ ನಾಕೌಟ್ ಆಗ್ತಾನೆ. ಅದಕ್ಕೆ ನಿಮಗೆ ಹೆಡ್ಗೆ ಹೊಡೆದೇ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತೀನಿ. ಜಸ್ಟ್ ಇಷ್ಟೇ ಅಲ್ಲ ಗುರು, ರೆಡ್ ಡಾಟ್ ಅಷ್ಟೇ ಅಲ್ಲ, ಪ್ರತಿಯೊಂದು ಸ್ಕೋಪ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ನೀವು ಯಾವ ಸ್ಕೋಪ್ ತುಂಬ ಯೂಸ್ ಮಾಡ್ತೀರಾ ಅಂದರೆ 6x 3x ಜಾಸ್ತಿ ಜನ ಯೂಸ್ ಮಾಡೋದು. ಅವೆರಡು ಸಿಕ್ಕಿಲ್ಲ ಅಂದರೆ ಮಾತ್ರ 4x ಯೂಸ್ ಮಾಡ್ತೀರಾ. 4x ಏನಂದರೆ ಮಲ್ಕೊಂಡು ಹೊಡೆದ್ರೆ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಕೂತ್ಕೊಂಡು ನೀವು ಯಾವುದೇ ಸ್ಪ್ರೇ ಹೊಡಿಬೇಕಾದ್ರೆ ಓಕೆ ಓಪನಲ್ಲಿ ನೀವು ಇರ್ತೀರಾ, ಮುಂದೆ ಎನಿಮಿ ಕಾಣಿಸ್ತೀಯೇನಾ, ನಿಂತ್ಕೊಂಡು ಸ್ಪ್ರೇ ಮಾಡಬೇಡಿ, ಕೂತ್ಕೊಂಡು ಸ್ಪ್ರೇ ಮಾಡಿದರೆ ನಿಮ್ಗೆ ಸ್ವಲ್ಪ ರಿಕಾಯಿಲ್ ಕಂಟ್ರೋಲ್ ಆಗುತ್ತೆ. ಈಗ ತೋರಿಸಿ ನೋಡಿ ಯಾವ ಥರ ಡ್ರಿಲ್ ಮಾಡಬೇಕು ಅಂತ. ಅದಕ್ಕೂ ಮುಂಚೆ ಇನ್ನೊಂದು ಹೇಳೋದು ಮರ್ತೆ ಗುರು. ಓಕೆ, ನೀವು ಮುಂದೆ ಒಬ್ಬ ಹೊಡಿತಿರ್ತಾರೆ ಎನಿಮಿನ, ಹಿಂದ್ಗಡೆ ಇನ್ನೊಬ್ಬ ಬರ್ತಾನೆ, ಅವಾಗೇನು ಮಾಡ್ಬೇಕು ಹೇಳಿ? ಅವನೇ ಎನಿಮಿ ಅಂದ್ಕೊಳ್ಳಿ, ಹಿಂದೆ ಬರೋನು ಅಥವಾ ಹಿಂದೆ. ಓಕೆ, ನಾನು ಇವ್ನಿಗೆ ಹೊಡಿತಾ ಇರ್ತೀನಾ, ಇಲ್ಲೊಬ್ಬ ಎನಿಮಿ ಬಂದು ಫೈರ್ ಹೊಡಿತಾನೆ. ಇಷ್ಟ ಇವರು ಪಟ್ಟಂತ ರಿಫ್ಲೆಕ್ಸಲ್ಲಿ ಹೊಡಿಬೇಕು. ಅಷ್ಟೊಂದು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಗೈರು ಎಲ್ಲ ಏನಕ್ಕೆ ಮಲ್ಕೊಂಡು ಹೊಡ್ದೆ ಅಂದರೆ ನೀವು ನಿಂತ್ಕೊಂಡೇ ಇದ್ರೆ ಅವ್ರು ಹೊಡಿಯೋ ಬುಲೆಟ್ ನಿಮಗೆ ಕನೆಕ್ಟ್ ಆಗುತ್ತೆ. ರಿಫ್ಲೆಕ್ಸ್ ಟೈಮಲ್ಲಿ ಮಲ್ಕೊಂಡು ಹೊಡಿಯೋದೇ ಬೆಟರ್. ನೀವು ಇದೇ ಥರ ಡೈಲಿ ಬಂದು ಪ್ರಾಕ್ಟೀಸ್ ಮಾಡ್ತಾನೆ ಇರಿ ಗುರು. ಕ್ಲೋಸ್ ರೇಂಜು ಮತ್ತು ಮಿಡ್ ರೇಂಜ್ ಎಲ್ಲ ಹೇಳಾಯಿತು. ತುಂಬ ಜನಕ್ಕೆ ಇನ್ನೂ ವೆಹಿಕಲ್ ಸ್ಪ್ರೇ ಬರ್ತಾ ಇರಲ್ಲ ಗುರು. ಅದಕ್ಕೆ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ತೋರಿಸ್ತೀನಿ ನೋಡಿ. ಇಷ್ಟೇ ಗುರು, ಈ ಥರ ಸ್ಪ್ರೇ ಮಾಡಿ ರಿಕಾಯಿಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ವೆಹಿಕಲ್ ಹೋಗುವಾಗ ಮೇಲೆ ಕೆಳಗಡೆ ಹೋಗಬಾರ್ದು. ನೀವು ಹೊಡೆಯೋ ಪ್ರತಿಯೊಂದು ಬುಲೆಟ್ ಕೂಡ ಆ ಗಾಡಿ ಒಳಗಡೆ ಇರೋರಿಗೆ ಅಥವಾ ಗಾಡಿಗೇನೆ ಬೀಳಬೇಕು. ಅದಕ್ಕೋಸ್ಕರ ಈ ಪ್ರಾಕ್ಟೀಸ್ ಮಾಡಿ ಅಂದೆ. ಇಷ್ಟೊತ್ತು ಕ್ಲೋಸ್ ರೇಂಜು, ಮಿಡ್ ರೇಂಜು, ವೆಹಿಕಲ್ ಸ್ಪ್ರೇ ಎಲ್ಲ ನೋಡಾಯಿತು. ಇವಾಗ ಲಾಂಗ್ ರೇಂಜ್ ಸ್ಪ್ರೇ ನೋಡೋಣ.
ನೋಡಿದ್ರಲ್ಲ ಗುರು, ನಾನು ಎಲ್ಲ ಕಡೆ ಹೊಡೆದು ತೋರಿಸ್ದೆ. ಅಂದರೆ ನೀವು ಸ್ಟಾರ್ಟಿಂಗು ಒಂದೇ ಕಡೆ ರಿಕೈಲ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ, ಆಮೇಲೆ ಬೇರೆ ಬೇರೆ ಕಡೆ ಟ್ರೈ ಮಾಡಿ. ಯಾಕೆ ಹೇಳಿದೆ ಅಂದರೆ, ಓಕೆ ನೀವು ಇಲ್ಲಿ ಒಬ್ಬನಿಗೆ ಹೊಡಿತಿರ್ತೀರ, ಆಮೇಲೆ ಇನ್ನೊಬ್ಬ ಕಾಣ್ತಾನೆ, ಅವನಿಗೆ ಕೂಡ ಹೊಡಿಬೇಕಲ್ಲ, ಅದಕ್ಕೆ ಈ ಥರ ಪ್ರಾಕ್ಟೀಸ್ ಮಾಡಿ ತೋರಿಸ್ದೆ. ಅಷ್ಟೇ ಅಲ್ಲದೆ ನಿಮಗೆ ಎಲ್ಲೆಲ್ಲೆಲ್ಲ ಟಾರ್ಗೆಟ್ ಕಾಣಿಸುತ್ತೆ ಎಲ್ಲ ಕಡೆ ಸ್ಪ್ರೇ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ ಗುರು, ಲಾಂಗ್ ರೇಂಜೆಲ್ಲ ಪ್ರಾಕ್ಟೀಸ್ ಆಯಿತಾ? ಇವಾಗ ಮತ್ತೆ ಬಂದು ಕ್ಲೋಸ್ ರೇಂಜ್ ಪ್ರಾಕ್ಟೀಸ್ ಮಾಡಿ. ಅಂದರೆ ನಿಮ್ಮ ಮುಂದೆ ಎನಿಮಿ ಇದ್ದರೆ ನೀವು ಹೊಡೆಯುವಾಗ ಐ ಮೇಲೆ ಮಾಡಿಕೊಂಡೇ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ನಿಮ್ಮ ಕ್ಲಾಸಿಕ್ ಆಡುವಾಗ ತುಂಬ ಯೂಸ್ ಆಗುತ್ತೆ. ನೀವು ಜಸ್ಟ್ ಒಂದು 2 ಸಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಮ್ಯಾಚ್ ಆಡೋಕೆ ಹೋದರೆ ಅದೆಲ್ಲ ಸೆಟ್ ಆಗೋಲ್ಲ ಗುರು. ನೀವು ಕಮ್ಮಿ ಅಂದರೂ ಒಂದು 15 to 20 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀರಾ, ಮತ್ತು ಈ ಕಡೆ ಬನ್ನಿ. ಇಲ್ಲೇನಕ್ಕೆ ಬಂದೆ ಅಂದರೆ, ನೀವು ಅಲ್ಲಿಷ್ಟು ಪ್ರಾಕ್ಟೀಸ್ ಮಾಡಿದ್ದು ಜಸ್ಟ್ ಒಂದು ಲೊಕೇಶನ್ನಾಗ ಹೊಡಿಯೋಕ್ಕೆ, ಅಂದರೆ ಯಾರಾದರೂ ಎನಿಮಿ ನಿಂತಿದ್ದವ್ರಿಗೆ ಮಾತ್ರ ಹೊಡಿಯೋಕ್ಕೆ. ಇಲ್ಲಿ ಬಂದರೆ ಓಡಾಡ್ತಿರೋ ಎನಿಮಿಗೆಲ್ಲ ಹೊಡಿಯೋದು ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ನಿಮ್ಮ ಕಣ್ಣು ಮುಂದೆ ಟಾರ್ಗೆಟ್ಗಳು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರ್ತವೆ, ಅದನ್ನೇ ಎನಿಮಿ ಅಂದ್ಕೊಂಡು ಬೇಗ ಬೇಗ ಒಂದು ಟಾರ್ಗೆಟ್ ಆದಮೇಲೆ ಇನ್ನೊಂದು ಟಾರ್ಗೆಟ್, ಆ ಟಾರ್ಗೆಟ್ ಆದಮೇಲೆ ಇನ್ನೊಂದು ಟಾರ್ಗೆಟ್, ಅವೆಲ್ಲ ಸ್ಪ್ರೇ ಮಾಡಿ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಅಷ್ಟೇ ಗುರು, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೆಂಗೆ ಡ್ರಿಲ್ ಮಾಡಬೇಕು, ಸೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಹೇಳಿದ್ದೀನಿ. ನಿಮಗೆ ಮತ್ತೆ ಹೇಳ್ತೀನಿ, ನನ್ನ ಸೆನ್ಸಿನ ಇಟ್ಕೊಂಡು ಆಡಬೇಡಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ನಿಮ್ಗೆ ಅಡ್ಜಸ್ಟ್ ಆಗೋ ಥರ. ಇದು ನಾನು ಓನಾಗಿ ಇಟ್ಕೊಂಡಿರೋದು. ಅದೇ ಥರ ನೀವು ಕೂಡ ಓನಾಗಿ ಇಟ್ಕೋಬೇಕು ಸೆನ್ಸಿಟಿವಿಟಿ. ಈಗ ಸ್ಪ್ರೇ ಮಾಡ್ತಿರಲ್ಲ, ಅದೇನಾದರೂ ಸ್ವಲ್ಪ ಮೇಲೆ ಹೋಯ್ತಾ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಅವಾಗ ಕಂಟ್ರೋಲ್ ಆಗುತ್ತೆ. ಅಥವಾ ಜಾಸ್ತಿ ಆಯಿತು ಅಂತ ಓವರ್ ಕಂಟ್ರೋಲ್ ಆಯಿತು ಅಂದರೆ ಮತ್ತೆ ಸೆನ್ಸಿ ಕೋಡ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾನು ಹೇಳಿದ್ದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಮಾಡ್ಕೊಂಬಿಡಿ. ಆದಷ್ಟು ಬೇಗ 1K ರೀಚ್ ಆಗೋಣ. ಅದೇ ಥರ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ. ಅಂದರೆ ಯಾರೆಲ್ಲ ಆಡೋಕ್ಕೆ ಬರದೆ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆಲ್ಲ ಈ ಲಿಂಕ್ ಕಳಿಸ್ಬಿಟ್ಟು ಇದನ್ನು ನೋಡಿ ಇದೇ ಥರ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ. ಸದ್ಯಕ್ಕೆ ನಾನು ನೋಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.